ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ದ ವರ್ಡ್ ಆಫ್ ವಿಕ್ಟರಿ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಸ್ವಲ್ಪ ಹೊತ್ತು ನಾವು ಕರ್ತನನ್ನು ಆರಾಧನೆ ಮಾಡುವ ಮತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದರಲ್ಲಿ ನಾವು ಆನಂದ ಪಡೋಣ, ಸಂತೋಷ ಪಡೋಣ, ಉಲ್ಲಾಸದೊಡನೆ ಕರ್ತನನ್ನು ನಾವು ಆರಾಧಿಸುವ. ನೀವು ಯಾವ ಪರಿಸ್ಥಿತಿಯಲ್ಲಿ, ಯಾವ ಸಂದರ್ಭದಲ್ಲಿ ನೀವು ಇದ್ದೀರಿ, ಎಲ್ಲವನ್ನು ಮರೆತು ಬಿಡ್ರಿ. ಫರ್ಗೆಟ್ ಅಬೌಟ್ ಎವ್ರಿಥಿಂಗ್. ಜೀಸಸ್ ಲವ್ಸ್ ಯು ಸೋ ಮಚ್. ಕರ್ತನು ನಿಮ್ಮನ್ನು ಪ್ರೀತಿ ಮಾಡುತ್ತಾನೆ. ಆತನು ನಿಮ್ಮ ಜೊತೆಯಲ್ಲಿದ್ದಾನೆ. ಆತ ನಿಮ್ಮನ್ನು ಕೈ ಬಿಡುವುದಿಲ್ಲ. ಬನ್ನಿ, ನಾವು ಒಟ್ಟಾಗಿ ನಾವು ಕರ್ತನ ಆರಾಧಿಸುವ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ದೇವರು ಒಳ್ಳೆಯವನು, ಆತನು ಯಾವಾಗಲೂ ಒಳ್ಳೆಯದನ್ನೇ ಮಾಡುವನು. ಬನ್ನಿರಿ, ಈ ಮುಂಜಾನೆ ವೇಳೆ ನಮ್ಮ ಕರ್ತನಾದ ಯೇಸುವಿನ ಮೂಲಕ ದೇವರನ್ನು ಆರಾಧಿಸುವ. ಥ್ಯಾಂಕ್ ಯು ಲಾರ್ಡ್, ವಿ ಲವ್ ಯು. ಸ್ವಾಮಿ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ಯೇಸು, ನಿನ್ನ ಹಾಗೆ ಯಾರೂ ಇಲ್ಲ. Glory, come on, worship him. He is in our midst. ಆತ ನಮ್ಮ ಮಧ್ಯದಲ್ಲಿದ್ದಾನೆ, ನಮ್ಮಲ್ಲಿದ್ದಾನೆ, ನಾವು ಆತನಲ್ಲಿದ್ದೇವೆ. Glory, we worship you Lord, we magnify your name. ನಿನ್ನ ಹಾಗೆ ಯಾರೂ ಇಲ್ಲ ಯೇಸು, ನಿನ್ನ ಹಾಗೆ ಯಾರೂ ಇಲ್ಲ. ನಿನ್ನ ಹಾಗೆ ಯಾರೂ ಇಲ್ಲ ಯೇಸು, ನಿನ್ನ ಹಾಗೆ ಯಾರೂ ಇಲ್ಲ. ಯೇಸುವೇ ಆರಾಧಿಸುವೆ, ಯೇಸುವೇ ಕೊಂಡಾಡುವೆ, ಯೇಸುವೇ ಆರಾಧಿಸುವೆ, ಯೇಸುವೇ ಸ್ತುತಿಸುವೆ. ನೀ ಮಾತ್ರ ಯೋಗ್ಯನು, ನೀ ನನ್ನ ಕುರುಬನು, ನೀ ನನಗೆ ಒಳ್ಳೆಯವನೇ. ಓ, ನೀ ಮಾತ್ರ ಯೋಗ್ಯನು, ನೀ ನನ್ನ ಕುರುಬನು, ನೀ ನನಗೆ ಒಳ್ಳೆಯವನೇ. ಯೇಸುವೇ ಆರಾಧಿಸುವೆ, ಯೇಸುವೇ ಕೊಂಡಾಡುವೆ, ಯೇಸುವೇ ಆರಾಧಿಸುವೆ, ಯೇಸುವೇ ಸ್ತುತಿಸುವೆ. He is our God. ಆತ ನಮಗೆ ಬಂಡೆ, ಆತ ನಮ್ಮ ಕೋಟೆ, ಆತನೇ ನಮಗೆ ಮಾರ್ಗ, ಆತನೇ ನಮ್ಮ ಜೀವ. ಕಮಾನ್, ನಾವು ಆತನನ್ನು ಆರಾಧಿಸುವ. ಥ್ಯಾಂಕ್ ಯು ಲಾರ್ಡ್, ವಿ ಲವ್ ಯು, ವಿ ಗಿವ್ ಯು ಆಲ್ ಗ್ಲೋರಿ. ನೀನೇ ನನ್ನ ಮಾರ್ಗವು, ನೀನೇ ನನ್ನ ಜೀವವು, ನೀನೇ ನನ್ನ ಮಾರ್ಗವು, ನೀನೇ ನನ್ನ ಜೀವವು, ನೀನೇ ನನ್ನ ಬಂಡೆಯು, ನೀನೇ ನನ್ನ ಕೋಟೆಯು. ಯೇಸುವೇ ಆರಾಧಿಸುವೆ, ಯೇಸುವೇ ಕೊಂಡಾಡುವೆ, ಯೇಸುವೇ ಆರಾಧಿಸುವೆ, ಯೇಸುವೇ ಸ್ತುತಿಸುವೆ. ಹೋ, ನಿನ್ನ ಹಾಗೆ ಯಾರೂ ಇಲ್ಲ ಯೇಸು, ನಿನ್ನ ಹಾಗೆ ಯಾರೂ ಇಲ್ಲ. ನಿನ್ನ ಹಾಗೆ ಯಾರೂ ಇಲ್ಲ ಯೇಸು, ನಿನ್ನ ಹಾಗೆ
ಯಾರೂ ಇಲ್ಲ. ಇನ್ನೊಂದು ಸಾರಿ ಹೇಳೋಣವೇ, ನಿನ್ನ ಹಾಗೆ ಯಾರೂ ಇಲ್ಲ ಯೇಸು, ನಿನ್ನ ಹಾಗೆ ಯಾರೂ ಇಲ್ಲ. ಪ್ರೈಸ್ ಗಾಡ್. ಓಕೆ, ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಅಪೊಸ್ತಲ ಪೌಲನು ಎಫೆಸರಿಗೆ ಬರೆದ 2ನೇ ಅಧ್ಯಾಯ 8ನೇ ವಚನ, 8, 9 ಮತ್ತು 10 ಈ ವಚನದ ಮೇಲೆ ನಾವು ಧ್ಯಾನ ಮಾಡುವ. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದ್ದಲ್ಲ, ಅದು ದೇವರ ವರವೇ. ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾದ್ದಲ್ಲ, ಆದ್ದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ನಾವು ಆತನ ನಿರ್ಮಾಣ, ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ಪ್ರೈಸ್ ಗಾಡ್. ದ ಬೈಬಲ್ ಹೇಳುತ್ತದೆ, ನಂಬಿಕೆಯ ಮೂಲಕ ನೀವು ರಕ್ಷಣೆಯನ್ನು ಹೊಂದಿದವರಾಗಿದ್ದೀರಿ. ನಂಬಿಕೆಯ ಮೂಲಕ. ಫಾರ್ ಬೈ ಗ್ರೇಸ್ ಯು ಹ್ಯಾವ್ ಬಿನ್ ಸೇವ್ಡ್ ಥ್ರೂ ಫೇತ್, ಆ್ಯಂಡ್ ದಟ್ ನಾಟ್ ಆಫ್ ಯುವರ್ ಸರ್ವಿಸ್, ಇಟ್ ಈಸ್ ದ ಗಿಫ್ಟ್ ಆಫ್ ಗಾಡ್. ಪ್ರೈಸ್ ಗಾಡ್. ಇದು ದೇವರ ವರವಾಗಿದೆ. ಫಸ್ಟ್ ಆಫ್ ಆಲ್, ಅನೇಕರಿಗೆ ಗೊತ್ತಿಲ್ಲ ರಕ್ಷಣೆ ಅಂದರೆ ಏನು ಅಂತ. ನಮಗೆ ಮೊದಲು ನಾವು ತಿಳಿದುಕೊಳ್ಬೇಕು, ವಾಟ್ ಈಸ್ ಸಲ್ವೇಷನ್. ರಕ್ಷಣೆ ಅಂದರೆ ಏನು, ಯಾವುದರಿಂದ ನಮಗೆ ರಕ್ಷಣೆ ಬೇಕು, ಹೇಗೆ ರಕ್ಷಣೆಯನ್ನು ಹೊಂದುವುದು, ಯಾಕೆ ರಕ್ಷಣೆಯನ್ನು ಹೊಂದುವುದು. ಪ್ರೈಸ್ ಗಾಡ್. ಇದನ್ನು ನೀವು ಸ್ವಾಭಾವಿಕವಾಗಿ ನೀವು ಅರ್ಥ ಮಾಡಿಕೊಂಡ್ರೆ ಈ ವಚನ ನಿಮಗೆ ಅರ್ಥ ಆಗುವುದಿಲ್ಲ. ಪ್ರೈಸ್ ಗಾಡ್. ಈ ವಚನವನ್ನು ಸರಿಯಾಗಿ ಹೇಳುವುದಾದರೆ ಮಾನುಷಿಕ ಬುದ್ಧಿಯಿಂದ ನೀವು ಅರ್ಥ ಮಾಡಿಕೊಂಡ್ರೆ ಈ ವಚನ ನಿಮಗೆ ಅರ್ಥ ಆಗುವುದಿಲ್ಲ. ನಮಗೆ ಯಾಕೆ ರಕ್ಷಣೆ ಬೇಕು ಇಲ್ಲಂತ ಹೇಳಿದರೆ, ಸಾಂಪ್ರದಾಯಿಕವಾಗಿ ರಿಲೀಜಿಯಸ್ ಆಗಿ ಈ ವಚನವನ್ನು ಕೇಳಿದರೂ ಕೂಡ ನಿಮಗೆ ಇದರ ಬಗ್ಗೆ ಅರ್ಥ ಆಗುವುದಿಲ್ಲ. ರಕ್ಷಣೆ ಅಂತ ಹೇಳಿದರೆ ನಾವು ದೇವರ ಅನ್ಯೋನ್ಯತೆಯಿಂದ ದೂರ ಹೋಗಿದ್ದೆವು. ಪ್ರೈಸ್ ಗಾಡ್. ರಕ್ಷಣೆ ಅಂತ ಹೇಳಿದರೆ ದೇವರೊಟ್ಟಿಗೆ ನಮ್ಮ ಅನ್ಯೋನ್ಯತೆ, ದ ಫೆಲೋಶಿಪ್ ವಿತ್ ಗಾಡ್. ಫೆಲೋಶಿಪ್ ಅಂತ ಹೇಳ್ತಾರೆ. ದೇವರೊಟ್ಟಿಗೆ ನಮ್ಮ ಅನ್ಯೋನ್ಯತೆ, ನಮ್ಮ ಆತ್ಮ ದೇವರ ಆತ್ಮ ಒಂದು ಆತ್ಮವಾಗುವುದು. ಆತ್ಮದಲ್ಲಿ ನಮ್ಮ ದೇವರೊಟ್ಟಿಗೆ ಅನ್ಯೋನ್ಯತೆ. ಯಾಕಂದರೆ ನಾವು 2 ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. ಒಂದು ಕಾಣುವಂಥ ಲೋಕ, ಮತ್ತೊಂದು ಕಾಣದ ಲೋಕ. ಕಾಣದ ಲೋಕದಲ್ಲಿ ಮನುಷ್ಯನು ದೇವರ ಅನ್ಯೋನ್ಯತೆಯಿಂದ ಆತನು ಹೊರಗೆ ಬಂದಿದ್ದ, ದೇವರ ಪ್ರಸನ್ನತೆಯಿಂದ ಆತನು ಹೊರಗೆ ಬಂದಿದ್ದ, ದೇವರ ಪ್ರೀತಿಯಿಂದ ಆತನು ಹೊರಗೆ ಬಂದ. ಆತನ ಆತ್ಮ ದೇವರಿಂದ ಡಿಸ್ಕನೆಕ್ಟ್ ಆಗಿತ್ತು. ಹೇಗೆ ಒಂದು ಮರದಿಂದ ಕೊಂಬೆ ಡಿಸ್ಕನೆಕ್ಟ್ ಆದಾಗ ಆ ಮರದ ಯಾವುದೇ ಒಂದು ಜೀವ ಆ ಕೊಂಬೆಗೆ ಹೇಗೆ ಸಿಗುವುದಿಲ್ಲವೋ, ಅದೇ ರೀತಿ ಮನುಷ್ಯನು ಆತ್ಮಿಕ ಲೋಕದಲ್ಲಿ ದೇವರಿಂದ ದೂರ ಹೋಗಿದ್ದ. ಏದೇನ್ ತೋಟದಲ್ಲಿ ದ ಬೈಬಲ್ ಹೇಳ್ತದೆ, ಒಬ್ಬ ಮನುಷ್ಯನಿಂದ ಪಾಪದಿಂದ ಮರಣ ಲೋಕದೊಳಗೆ ಪ್ರವೇಶಿಸಿದವು. ಎಲ್ಲ ಮನುಷ್ಯರು ಪಾಪ ಮಾಡಿದ್ದರಿಂದ ಮರಣವು ಎಲ್ಲರನ್ನು ಆವರಿಸಿತು. ಮರಣ ಅಂತ ಹೇಳಿದರೆ ಸಪ್ರೇಷನ್ ಅಂತ ಹೇಳ್ತಾರೆ, ವಿಭಜನೆ ಆಗುವಂಥದ್ದು. ಒಂದು ಆತ್ಮಿಕ ಮರಣ, ಮತ್ತೊಂದು ಶಾರೀರಿಕ ಮರಣ. ಮನುಷ್ಯನು ಆತ್ಮದಲ್ಲಿ ಆದಾಮನಲ್ಲಿ ಪ್ರತಿಯೊಬ್ಬರು ಸತ್ತರು. ಮತ್ತು ಪಾಪ ಎಂಬುವಂಥದ್ದು ಅದು ಬೀಜ. ಅದು ನೀನು ಪಾಪ ಮಾಡಿದ್ದರಿಂದ ನೀನು ಪಾಪ ಅಲ್ಲ, ನೀನು ಹುಟ್ಟುವಾಗಲೇ ಪಾಪ ಎಂಬ ಬೀಜ ನಿನ್ನ ತಂದೆಯಿಂದ ಅವನ ತಂದೆಗೆ, ಅವನ ತಂದೆಯಿಂದ ಅವನ ತಂದೆಯಿಂದ ಅವನ ತಂದೆಯಿಂದ ಅದು ವರ್ಗಾವಣೆ ಆಗಿದೆ. ಎಲ್ಲಿ ಪಾಪ ಇದೆಯೋ ಅಲ್ಲಿ ಮರಣಕ್ಕೆ ಮತ್ತು ಸೈತಾನಿಗೆ ನ್ಯಾಯಬದ್ಧವಾದ ಅಧಿಕಾರ ಇರ್ತದೆ. ಅವನ ಜೀವಿತವನ್ನು ಆಳಲಿಕ್ಕೆ, ಡಾಮಿನೇಟ್ ಮಾಡಲಿಕ್ಕೆ, ದೊರೆತನ ಮಾಡಲಿಕ್ಕೆ. ಪ್ರೈಸ್ ಗಾಡ್. ಅದಕ್ಕೋಸ್ಕರ ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದೆ ಆತನು ಮನುಷ್ಯನ ಮೂಲಕ ಮರಣವಾದ ಕಾರಣ ಮನುಷ್ಯನ ಮೂಲಕವೇ ಒಬ್ಬ ಮನುಷ್ಯನಿಗೆ ವಿಮೋಚನೆ ಆಗಬೇಕೆಂದು
ಯೇಸು ಕ್ರಿಸ್ತನು ದೇವರಿಗೆ ಸರಿಸಮಾನನಾಗಿದ್ದರು, ಮಹಿಮೆಯ ಪದವಿಯನ್ನು ಹೊಂದಿದವನಾಗಿದ್ದರು. ಆ ಪದವಿಯನ್ನು ಬಿಡಲೋಲ್ಲ ಎಂದೆನಿಸದೆ ದಾಸನ ರೂಪವನ್ನು ಧರಿಸಿ ಮನುಷ್ಯರಿಗೆ ಸದೃಶನಾದನು ಅಂತ ದೇವರ ವಾಕ್ಯ ಹೇಳ್ತದೆ. ನಾವು ನೋಡ್ತೇವೆ ಫಿಲಿಪಿಯರಿಗೆ ಬರೆದ ಪತ್ರಿಕೆಯಲ್ಲಿ 7, 8, 9ನೇ ವಚನದಲ್ಲಿ ಓದಿದರೆ ನಮಗೆ ಸಿಗ್ತದೆ. ಫಿಲಿಪಿಯನ್ಸ್ 2:7 ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. 6ನೇ ವಚನದಲ್ಲಿ ಓದಿದರೆ ಸಿಗ್ತದೆ ನಮಗೆ. ಐ ವಿಲ್ ರೀಡ್ ಫಾರ್ ಯು 6. ಆತನು ದೇವ ಸ್ವರೂಪನಾಗಿದ್ದರು, ದೇವರಿಗೆ ಸರಿಸಮಾನನಾಗಿರುವನೆಂಬ ಅಮೂಲ್ಯ ಪದವಿಯನ್ನು ಬಿಡಲೋಲ್ಲೆನ್ ಎಂದೆನಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಆತನು ಮನುಷ್ಯನಾದನು. ನಾವು ಮಾಡಿದ ಪಾಪಕ್ಕೆ ನಮಗೆ ತೀರ್ಪು ಇತ್ತು. ಆ ತೀರ್ಪು ಕೇವಲ ನಾನು ಮಾಡಿದ ಪಾಪಕ್ಕೋಸ್ಕರ ಅಲ್ಲ, ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ ಅದು ತೀರ್ಪಿದೆ. ತೀರ್ಪೇನು ಮರಣ, ತೀರ್ಪೇನು ನರಕ. ಪ್ರತಿಯೊಬ್ಬ ಮನುಷ್ಯನು ದೇವರಿಂದ ದೂರ ಹೋಗಿದ್ದಾನೆ. ಆದರೆ ಯೇಸು ಕ್ರಿಸ್ತನು ಪುರುಷ ಸಂಪರ್ಕದಲ್ಲಿ ಹುಟ್ಟದೆ ಆತನು ಪವಿತ್ರಾತ್ಮನ ಮೂಲಕ ಮರಿಯಳ ಗರ್ಭದಲ್ಲಿ ಆತನು ಹುಟ್ಟಿದವನಾಗಿ ಬಂದು, ಪ್ರಿಯರೇ, ಆತನು ಹೇಳಿದ, ನಾನು ಮತ್ತು ನನ್ನ ತಂದೆ ಒಂದೇ ಆಗಿದ್ದೇವೆ. ಪ್ರೈಸ್ ಗಾಡ್. ನಾನು ಮತ್ತು ನನ್ನ ತಂದೆ ಒಂದೇ ಆಗಿದೆ. ಆತನಲ್ಲಿ ಪಾಪ ಇರಲಿಲ್ಲ. ಆತನು ನಮ್ಮ ಪ್ರತಿನಿಧಿಯಾಗಿ, ಪಾಪ ಇಲ್ಲದವನಾಗಿ, ಇಡೀ ಲೋಕದ ಜನರ, ಇನ್ನು ಹುಟ್ಟಲಿಕ್ಕೆ ಇರುವ ಜನರ, ಎಷ್ಟು ಮಂದಿ ಹುಟ್ಟಿದರು, ಈಗ ಹುಟ್ಟಿದ್ದಾರೆ, ಇನ್ನು ಹುಟ್ಟಲಿಕ್ಕಿದ್ದಾರೆ, ಅವರೆಲ್ಲರ ಪಾಪಗಳನ್ನು ಒಂದೇ ಸಾರಿ ಆತನು ನಮ್ಮ ಪ್ರತಿನಿಧಿಯಾಗಿ ನಮ್ಮ ಮುಂದೆ ಹೋಗಿ ಆತನು ಶಿಲುಬೆಯಲ್ಲಿ ಅದನ್ನು ಹೊತ್ತುಕೊಂಡು ಹೋದನು. ಆತನು ಮರಣವನ್ನು ಅನುಭವಿಸಿದನು. ಆ ಶಿಲುಬೆಯಲ್ಲಿ ದೊಡ್ಡ ಕ್ರಿಯೆ ಆಗಿದೆ. ಪ್ರತಿಯೊಬ್ಬರ ಶಾಪ, ಪ್ರತಿಯೊಬ್ಬರ ಪಾಪ, ಪ್ರತಿಯೊಬ್ಬರ ಪಾಪಕ್ಕೆ ಸಂಬಂಧಪಟ್ಟ ರೋಗ, ವ್ಯಾಧಿ ಎಲ್ಲವನ್ನು ಯೇಸು ಕ್ರಿಸ್ತನನ್ನು ಹೊತ್ತುಕೊಂಡು ಹೋಗಿ ಕಲ್ವಾರಿ ಶಿಲುಬೆಯಲ್ಲಿ ಹೇಳಿದ, ಇದು ತೀರಿತು, ಇಟ್ ಈಸ್ ಫಿನಿಶ್ಡ್. ಸಿನ್ ಪ್ರಾಬ್ಲಮ್ ಫಿನಿಶ್. ಪಾಪಿಗಳು ದೇವರು ಕ್ರಿಸ್ತನಲ್ಲಿ ಮಾಡಿ ಮುಗಿಸಿದ ಈ ಫಿನಿಶ್ಡ್ ವರ್ಕ್ ಅಂತ ಹೇಳ್ತಾರೆ. ಅದನ್ನು ಅವರು ನಂಬಿಕೆಯ ಮೂಲಕ ಅಂಗೀಕಾರ ಮಾಡುವಂಥದ್ದೇ ಕೃಪೆ. ಪ್ರೈಸ್ ಗಾಡ್. ಅದಕ್ಕೆ ಕೃಪೆ ಅಂತ ಹೇಳ್ತಾರೆ. ಕೃಪೆ ಅಂತ ಹೇಳಿದ್ರೆ ದೇವರು ಕ್ರಿಸ್ತನಲ್ಲಿ ಮಾಡಿ ಮುಗಿಸಿದ ಕೆಲಸ. ಆತನು ಶಿಲುಬೆಯಲ್ಲಿ ಸತ್ತಾಗ ಆತನು ಪಾಪಗಳನ್ನು ಹೊತ್ತುಕೊಂಡು ಹೋದನು, ಶಾಪಗಳನ್ನು ಹೊತ್ತುಕೊಂಡು ಹೋದನು, ನಿಮ್ಮ ಎಲ್ಲ ವ್ಯಾಧಿಗಳನ್ನು ಕೂಡ ಆತನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋದನು. ಅಷ್ಟು ಮಾತ್ರ ಅಲ್ಲ, ಆತನು ಹೂಣಲ್ಪಟ್ಟಾಗ ಆ ಶಾಪ, ವ್ಯಾಧಿ, ಮರಣ ಹೂಣಲ್ಪಟ್ಟಿತ್ತು. ಆತನು ಪುನರುತ್ಥನಾದಾಗ ಹೊಸಬನಾಗಿ ಹುಟ್ಟಿದ. ಶಾಪ ಪುನರುತ್ಥನಾಗಲಿಲ್ಲ, ರೋಗ ಪುನರುತ್ಥನಾಗಲಿಲ್ಲ. ಇವತ್ತು ಪ್ರಿಯರೇ, ದೇವರು ಯೇಸುವನ್ನು ಎಬ್ಬಿಸಿದನೆಂದು ಈ ಕೃಪೆಯನ್ನು ಒಂದು ವೇಳೆ ನೀವು ನಂಬಿದರೆ, ದ ಬೈಬಲ್ ಹೇಳ್ತದೆ, ಇಫ್ ಯು ಬಿಲೀವ್ ಇನ್ ದಿಸ್ ಗ್ರೇಸ್. ನೀನು ಯಾವ ಡಿನಾಮಿನೇಷನ್ನಿಂದ ಹುಟ್ಟಿದ್ದಿ, ಯಾವ ತಂದೆ ತಾಯಿಗಳಿಗೆ ಹುಟ್ಟಿದ್ದಿ, ಯಾವ ಶರೀರ ಸಂಬಂಧವಾಗಿ ಹುಟ್ಟಿದ್ದಿ, ಅದು ಅಲ್ಲ. ಒಬ್ಬ ಮನುಷ್ಯನಿಂದ ಪಾಪ ಬಂತು, ಪಾಪದಿಂದ ಮರಣ ಬಂತು. ಎಲ್ಲ ಮನುಷ್ಯರು ಪಾಪ ಮಾಡಿದರೆ ಮರಣವೆಲ್ಲವನ್ನೂ ಆವರಿಸಿತು. ಆದರೆ ಇನ್ನೊಬ್ಬ ಮನುಷ್ಯನ ಮೂಲಕ ಪ್ರತಿಯೊಬ್ಬರಿಗೆ ರಕ್ಷಣೆ ಸಿದ್ಧವಾಗಿದೆ. ನೀನು ಎಷ್ಟೇ ಒಳ್ಳೆಯವನಾಗಿರ್ಬೋದು, ಎಷ್ಟೇ ದಾನ ಧರ್ಮ ಮಾಡಿರ್ಬೋದು, ಪುಣ್ಯ ಕ್ರಿಯೆಗಳನ್ನು ಮಾಡಿರ್ಬೋದು, ನಿನಗೆ ರಕ್ಷಣೆ ಸಿಗುವುದಿಲ್ಲ. ನಿನಗೆ ರಕ್ಷಣೆ ಸಿಗುವುದು ಹೇಗೆ ಅಂತ ಹೇಳಿದರೆ, ದೇವರು ಕ್ರಿಸ್ತನಲ್ಲಿ ಮಾಡಿದಂಥ ಉಚಿತಾರ್ಥವಾದ ಆ ಕ್ರಿಯೆ, ಅದಕ್ಕೆ ಪೇಮೆಂಟ್ ಆಗಿದೆ. ನಿನಗೋಸ್ಕರ ಒಬ್ಬನು ಸತ್ತಿದ್ದಾನೆ. ಉಚಿತಾರ್ಥ ಅಂದರೆ ನಿನಗೆ ಉಚಿತಾರ್ಥ. ಆದರೆ ಯೇಸು ಕ್ರಿಸ್ತನು ತನ್ನ ರಕ್ತವನ್ನು ಕೊಟ್ಟಿದ್ದಾನೆ, ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ, ತನ್ನ ದೇಹವನ್ನು ಕೊಟ್ಟಿದ್ದಾನೆ, ತನ್ನ ದೇಹವನ್ನು ಆತನು ಸಮರ್ಪಣೆ ಮಾಡಿದ್ದಾನೆ. ಅದಕ್ಕೆ ಪೇಮೆಂಟ್ ಆಗಿದೆ. ಸಲ್ವೇಷನ್ ಇಸ್ ನಾಟ್ ಎ ಚೀಪ್, ಇಟ್ ಇಸ್ ಕಾಸ್ಟ್ಲಿ. ನಾನು ಯಾವಾಗಲೂ ಹೇಳ್ತೇನೆ, ಸಲ್ವೇಷನ್ ಇಸ್ ನಾಟ್ ಎ ಚೀಪ್, ಗಾಸ್ಪೆಲ್ ಇಸ್ ನಾಟ್ ಎ ಚೀಪ್. ಅದು ಚೀಪ್ ಅಲ್ಲ, ಅದಕ್ಕೆ ಕ್ರಯ ಕೊಡಲ್ಪಟ್ಟಿದೆ. ಪ್ರಿಯರೇ, ಇವತ್ತು ರಕ್ಷಣೆಯನ್ನು ದೇವರು ನಿಮ್ಮ ಮುಂದೆ ಸಿದ್ಧ ಮಾಡಿಟ್ಟಿದ್ದಾನೆ. ಒಂದು ವೇಳೆ ನೀವು ಅದನ್ನು ಒಪ್ಪಿಕೊಂಡು ಹೃದಯದಲ್ಲಿ ನೀವು ಅಂಗೀಕಾರ ಮಾಡಿದರೆ, ನಿಮ್ಮ ಹೃದಯದಲ್ಲಿ ಅದನ್ನು ಸ್ವೀಕಾರ ಮಾಡಿದರೆ, ನಂಬರ್ 1, ನಿಮ್ಮ ಪಾಪಗಳು ತೊಳೆಯಲ್ಪಡುತ್ತವೆ ಆತನ ರಕ್ತದ ಮೂಲಕ. ಅಷ್ಟು ಮಾತ್ರ ಅಲ್ಲ, ನೀವು ದೇವರ ಮಕ್ಕಳಾಗುತ್ತೀರಿ. ದೇವರ ನಿತ್ಯ ಜೀವ ನಿಮ್ಮ ಆತ್ಮದಲ್ಲಿ ವರ್ಗಾವಣೆ ಆಗುತ್ತದೆ.
ನಿಮ್ಮ ಆತ್ಮ ಮತ್ತು ದೇವರ ಆತ್ಮ ಒಂದು ಆತ್ಮವಾಗುತ್ತದೆ. ನೀವು ದೇವರ ಅನ್ಯೋನ್ಯತೆಗೆ ಸೇರುತ್ತೀರಿ, ನೀವು ದೇವರ ಫೆಲೋಶಿಪ್ಗೆ ಸೇರುತ್ತೀರಿ. ಪ್ರೈಸ್ ಗಾಡ್. ನೀವು ದೇವರ ಅನ್ಯೋನ್ಯತೆಯಲ್ಲಿ ಸೇರುತ್ತೀರಿ. ದೇವರ ಆತ್ಮ ನಿಮ್ಮಲ್ಲಿ ವಾಸ ಮಾಡುತ್ತಾನೆ. ಯೇಸು ಸ್ವಾಮಿ ಒಂದು ಮಾತು ಹೇಳಿದ, ಗಾಸ್ಪೆಲ್ ಆಫ್ ಜಾನ್ 14:6, 14ನೇ 6ನೇ ವಚನದಲ್ಲಿ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ. ಯೇಸು ಏನು ಹೇಳಿದ? ಯೇಸು ಅವನಿಗೆ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಮೂಲಕ ಹೊರತು ಯಾರು ತಂದೆಯ ಬಳಿಗೆ ಬರುವುದಿಲ್ಲ, ತಂದೆಯ ಅನ್ಯೋನ್ಯತೆಗೆ ಹೋಗಲಿಕ್ಕೆ ಆಗುವುದಿಲ್ಲ. ದೇವರು ಒಬ್ಬನು. ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನಾಗಿರುವ ಯೇಸು ಕ್ರಿಸ್ತನು ಒಬ್ಬನು. ಯಾರು? ಮನುಷ್ಯನಾಗಿರುವ ಯೇಸು ಕ್ರಿಸ್ತನು. 1 ತಿಮೋತಿ 2ನೇ 5ನೇ ವಚನದಲ್ಲಿ ಓದಿ ಸಿಗ್ತದೆ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೇ. ಯೇಸು ಕ್ರಿಸ್ತನು ಮನುಷ್ಯನಾದನು. ಆತನು ಮನುಷ್ಯನಾಗಿ ಪಾಪವನ್ನು ಹೊತ್ತುಕೊಂಡನು. ಆತನು ದೇವರಾಗಿ ಲೋಕಕ್ಕೆ ಬರಲಿಲ್ಲ, ಆತನು ಮನುಷ್ಯನಾಗಿ ಲೋಕಕ್ಕೆ ಬಂದಿದ. ಆತನ ದೈವಿಕತೆಯನ್ನು, ಆತನ ದೈವತ್ವವನ್ನು ಆತನು ಬರಿದು ಮಾಡಿಕೊಂಡು ಆತನು ಮನುಷ್ಯನಾದ. ನಿನ್ನ ಹಾಗೆ ನನ್ನ ಹಾಗೆ ಮನುಷ್ಯನಾದ. ಪ್ರೈಸ್ ಗಾಡ್. ಇದು ದೇವರ ಪ್ರೀತಿಯಾಗಿದೆ ಪ್ರೇರೆ. ಅದರಿಂದ ರಕ್ಷಣೆಯನ್ನು ನೀವು ನೆಗ್ಲೆಕ್ಟ್ ಮಾಡಬೇಡ್ರಿ. ನೀವು ಒಳ್ಳೆಯ ಕುಟುಂಬದಲ್ಲಿ ಹುಟ್ಟಬಹುದು, ಒಳ್ಳೆಯ ಫ್ಯಾಮಿಲಿಯಲ್ಲಿ ಹುಟ್ಟಬಹುದು, ಅದು ರಕ್ಷಣೆ ಅಲ್ಲ. ರಕ್ಷಣೆ ಅಂತ ಹೇಳಿದ್ರೆ ನಿನ್ನ ಹೃದಯದಲ್ಲಿ ನೀನು ಒಪ್ಪಿಕೊಳ್ಳಬೇಕು, ಯೇಸು ಕ್ರಿಸ್ತನು ನನಗೋಸ್ಕರ ಶಿಲುಬೆಯಲ್ಲಿ ಸತ್ತಿದ್ದಾನೆ, ನನಗೋಸ್ಕರ ಪ್ರಾಣವನ್ನು ಕೊಟ್ಟಿದ್ದಾನೆ, ನನಗೋಸ್ಕರ ಆತನು ಹೂಣಲ್ಪಟ್ಟಿದ್ದಾನೆ, ನನಗೋಸ್ಕರ ಆತನು ಎದ್ದು ಬಂದಿದ್ದಾನೆ. ನಿನ್ನ ಹೃದಯದಲ್ಲಿ ನಂಬಬೇಕು. ಬೈಬಲ್ ಹೇಳ್ತದೆ, ಆ ರಕ್ಷಣೆಯು ನಿಮ್ಮಿಂದ ಉಂಟಾದ್ದಲ್ಲ, ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾದ್ದಲ್ಲ, ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದ ಇಲ್ಲ. ಪ್ರೈಸ್ ಗಾಡ್. ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದ ಇಲ್ಲ. ಅದು ಪುಣ್ಯ ಕ್ರಿಯೆಗಳಿಂದಲ್ಲ, ದೇವರ ಉಚಿತಾರ್ಥವಾದ ವರವಾಗಿದೆ. ಇಟ್ ಇಸ್ ಎ ಫ್ರೀ ಗಿಫ್ಟ್. ಅದನ್ನು ನೀವು ಅಂಗೀಕಾರ ಮಾಡಬೇಕು. ಆ ಫ್ರೀ ಗಿಫ್ಟನ್ನು ನೀವು ಒಂದು ವೇಳೆ ಅಂಗೀಕಾರ ಮಾಡೋದಿಲ್ಲ, ನರಕಕ್ಕೆ ಹೋಗಬೇಕಾಗ್ತದೆ. ಹೆಲ್ ಇಸ್ ಸೋ ರಿಯಲ್, ಹೆವನ್ ಇಸ್ ಸೋ ರಿಯಲ್. ಡಿಸೈಡ್ ಇನ್ ಯುವರ್ ಹಾರ್ಟ್. ನಿನ್ನ ಹೃದಯದಲ್ಲಿ ನೀನು ತೀರ್ಮಾನ ಮಾಡಿಕೊ. ಎಷ್ಟರವರೆಗೆ ನೀನು ಯೇಸುವನ್ನು ಅಂಗೀಕಾರ ಮಾಡಲಿಲ್ಲ, ದಿಸ್ ಅ ರೈಟ್ ಟೈಮ್. ಕಾಲ್ ಜೀಸಸ್ ಇನ್ ಯುವರ್ ಹಾರ್ಟ್. ನಿನ್ನ ಹೃದಯದಲ್ಲಿ ಆತನು ಕರೆ. ರಕ್ಷಣೆ ನಿನಗೋಸ್ಕರ ಸಿದ್ಧವಾಗಿದೆ. ದೇವರ ಪ್ರೀತಿ ನಿನಗೋಸ್ಕರ ವೆಯ್ಟ್ ಮಾಡ್ತಾ ಇದೆ. ದೇವರ ಪ್ರೀತಿ ನಿನಗೆ ಕಾಯ್ತಾ ಇದೆ. ಆತನು ನಿನ್ನನ್ನು ಪ್ರೀತಿ ಮಾಡಿದ್ದಾನೆ. ಯೇಸು ಹೇಳಿದ, ನಾನು ಲೋಕಕ್ಕೆ ತೀರ್ಪು ಮಾಡಲಿಕ್ಕೆ ಬರಲಿಲ್ಲ, ಲೋಕವನ್ನು ರಕ್ಷಿಸಲಿಕ್ಕೆ ಬಂದಿದ್ದೇನೆ. ನನ್ನ ಮಾತನ್ನು ಕೇಳದವನಿಗೆ ನಾನು ತೀರ್ಪು ಮಾಡುವುದಿಲ್ಲ, ಆದರೆ ನಾನು ಹೇಳಿದ ಮಾತೇ ಆ ದಿನದಲ್ಲಿ ಅವನಿಗೆ ತೀರ್ಪು ಮಾಡುವುದು, ಆ ತೀರ್ಪಿನ ದಿನದಲ್ಲಿ. ಪ್ರೈಸ್ ಗಾಡ್. ಅದಕ್ಕೋಸ್ಕರ ಯೇಸು ಸ್ವಾಮಿ ಲೋಕಕ್ಕೆ ತೀರ್ಪು ಮಾಡಲಿಕ್ಕೆ ಬರಲಿಲ್ಲ, ಲೋಕವನ್ನು ಆತನು ರಕ್ಷಿಸಲಿಕ್ಕೆ ಬಂದಿದ್ದಾನೆ. ಅದಕ್ಕೋಸ್ಕರ ನಿಮ್ಮ ಹೃದಯದಲ್ಲಿ ನೀವು ಯೇಸುವನ್ನು ಅಂಗೀಕಾರ ಮಾಡುವಂಥದ್ದು ದ ವೆರಿ ವೆರಿ ಇಂಪಾರ್ಟೆಂಟ್. ಕ್ರಿಸ್ತನು ಬೇಗನೆ ಬರಲಿಕ್ಕಿದ್ದಾನೆ, ವೆರಿ ಸೂನ್. ಒಂದು ವೇಳೆ ನೀವು ರಕ್ಷಣೆಯನ್ನು ಹೊಂದಲಿಲ್ಲ, ಇವತ್ತೇ ತೀರ್ಮಾನ ಮಾಡಿರಿ, ದೇವರಿಗೋಸ್ಕರ ಜೀವಿಸುವಂಥ ತೀರ್ಮಾನ ಮಾಡಿರಿ. ನಾನು ಹೇಳ್ತೇನೆ, ನಿಮ್ಮ ಲೈಫ್ ಇದ್ದ ಹಾಗೆ ಇರುವುದಿಲ್ಲ. ನೀವು ದೇವರ ಅನ್ಯೋನ್ಯತೆಯಲ್ಲಿ ಎಂಜಾಯ್ ಮಾಡುತ್ತೀರಿ. ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆ. ಸಿಂಪಲ್. ಹೇಗೆ ಯೇಸುವನ್ನು ಅಂಗೀಕಾರ ಮಾಡೋದು? ರೋಮಾಪುರದ ಪತ್ರಿಕೆ 10ನೇ 9ನೇ ವಚನ ನಾನು ನಿಮಗೋಸ್ಕರ ಓದ್ತೇನೆ. ಅದೇನೆಂದರೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರ ಒಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆ ಆಗುವುದೆಂಬುದೇ. 10ನೇ ವಚನ ಹೇಳ್ತದೆ, ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆ ಆಗುತ್ತದೆ. ಪ್ರೈಸ್ ಗಾಡ್. ಏನು ನಂಬುವುದು? ಕೃಪೆ. ಏನು ಕೃಪೆ? ದೇವರು ಕ್ರಿಸ್ತನಲ್ಲಿ ಮಾಡಿ ಮುಗಿಸಿದ ಕೆಲಸವೇ ಕೃಪೆ. ಪ್ರೈಸ್ ಗಾಡ್. ನೀನು ಕೃಪೆಯಿಂದ ರಕ್ಷಣೆ ಹೊಂದುವುದು, ಪುಣ್ಯಕ್ರಿಯೆಗಳಿಂದಲ್ಲ. ಪ್ರೈಸ್ ಗಾಡ್. ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದ ಇಲ್ಲ. ರಕ್ಷಣೆ ಆದ ನಂತರ ನಿನ್ನ ಕೆಲಸ ಒಳ್ಳೆಯ ಕ್ರಿಯೆಗಳನ್ನು ಮಾಡುವಂಥದ್ದು. ಒಳ್ಳೆಯ ಕ್ರಿಯೆಗಳಿಂದ ನೀವು ರಕ್ಷಣೆ ಹೊಂದಿದ್ದಲ್ಲ, ನೀನು ರಕ್ಷಣೆ ಹೊಂದಿದ್ದು ಒಳ್ಳೆಯ ಕ್ರಿಯೆಗಳನ್ನು ಮಾಡೋದಕ್ಕೋಸ್ಕರ. ಅದರಿಂದ ಪ್ರಿಯರೇ, ಇಷ್ಟರವರೆಗೆ ನೀವು ಯೇಸುವನ್ನು ಅಂಗೀಕಾರ ಮಾಡಿದರೆ ದಿಸ್ ಈಸ್ ರೈಟ್ ಟೈಮ್.
ಕಾಲ್ ಜೀಸಸ್ ಇನ್ ಯೋರ್ ಹಾರ್ಟ್. ನಿಮ್ಮ ಹೃದಯದಲ್ಲಿ ಯೇಸುವನ್ನು ಕರೆಯಿರಿ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕಿದ್ದೇನೆ. ರೋಮಾಪುರದ ಬರೆದ ಪತ್ರಿಕೆ 10ನೇ ಅಧ್ಯಾಯ 9ನೇ ವಚನದ ಪ್ರಕಾರ ನನ್ನೊಟ್ಟಿಗೆ ನೀವು ಪ್ರಾರ್ಥನೆಯನ್ನು ಮಾಡಿರಿ. ತೀರ್ಮಾನ ಮಾಡಿರಿ. ನಾಳೆ ಎಂದು ಕೊಚ್ಚಿಕೊಳ್ಳಬೇಡ. ಒಂದು ದಿನದಲ್ಲಿ ಏನಾಗುವುದನ್ನು ಗೊತ್ತಿಲ್ಲ. ಇವತ್ತಿನ ದಿನ ನಿನಗೆ ಕೊಡಲ್ಪಟ್ಟಿದೆ. ಇವತ್ತಿನ ದಿನ ನಿನ್ನ ಮನೆಯಲ್ಲಿ ದೇವರ ವಾಕ್ಯ ಬರ್ತಾ ಇದೆ. ಇವತ್ತಿನ ದಿನ ನಿನ್ನ ಬೆಡ್ರೂಮಿಗೆ ವಾಕ್ಯ ಬಂದಿದೆ. ನೀನು ಇರುವ ಸ್ಥಳಕ್ಕೆ ವಾಕ್ಯ ಬಂದಿದೆ. ಡೋಂಟ್ ಡಿಲೇ, ಡೋಂಟ್ ಹಾರ್ಡನ್ ಯುವರ್ ಹಾರ್ಟ್. ನಿನ್ನ ಹೃದಯವನ್ನು ನೀನು ಕಠಿಣ ಮಾಡಿಕೊಳ್ಬೇಡ. ಸಲ್ವೇಷನ್ ಇಸ್ ದ ಗ್ರೇಟೆಸ್ಟ್ ಗಿಫ್ಟ್. ಓನ್ಲಿ ಒನ್ ಲೈಫ್, ಓನ್ಲಿ ಒನ್ ಲೈಫ್. ಇವತ್ತು ನೀನು ದೇಹವನ್ನು ಬಿಟ್ಟರೆ ಎಲ್ಲಿ ಹೋಗುತ್ತೆ? ಇಫ್ ಯು ಹ್ಯಾವ್ ಜೀಸಸ್, ನಿನ್ನ ಹತ್ರ ಯೇಸು ಇದ್ದಾನೆ, ನೀನು ಪರಲೋಕಕ್ಕೆ ಹೋಗ್ತಿ. ಪ್ರೈಸ್ ಗಾಡ್. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ. ನನ್ನೊಟ್ಟಿಗೆ ಜಸ್ಟ್ ನೀವು ಹೇಳ್ರಿ, ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನ ದೇವರೇ, ನೀನು ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ನಿನ್ನ ಒಬ್ಬನೇ ಮಗನಾದ ಯೇಸುವನ್ನು ನನಗೋಸ್ಕರ ನೀನು ಕಳಿಸ್ತಿ. ಆತ ನನಗೋಸ್ಕರ ಶಿಲುಬೆಯಲ್ಲಿ ಸತ್ತು ರಕ್ತವನ್ನು ಸುರಿಸಿ ಹೂಣಲ್ಪಟ್ಟು 3ನೇ ದಿನ ಸತ್ತವರ ಒಳಗಿಂದ ಎದ್ದು ಬಂದನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ ಮತ್ತು ಬಾಯಿಂದ ನಾನು ಅರಿಕೆ ಮಾಡುತ್ತೇನೆ, ಯೇಸುವೇ ನನ್ನ ಕರ್ತನೆಂದು. ನಾನು ನಂಬುತ್ತೇನೆ ಆತನು ಸುರಿಸಿದ ರಕ್ತದ ಮೂಲಕ ನನ್ನ ಪಾಪಗಳು ಪರಿಹಾರವಾಗಿ ನನಗೆ ಬಿಡುಗಡೆ ಆಯಿತು. ನೀನು ವಾಗ್ದಾನ ಮಾಡಿದ ಪವಿತ್ರ ಆತ್ಮನನ್ನು ನಂಬಿಕೆಯ ಮೂಲಕ ನಾನು ಸ್ವೀಕರಿಸ್ತೇನೆ. ನಿನ್ನ ಪವಿತ್ರ ಆತ್ಮನಿಂದ ನನ್ನನ್ನು ತುಂಬಿಸು. ಥ್ಯಾಂಕ್ ಯು ಲಾರ್ಡ್. ನಿನ್ನ ಪವಿತ್ರ ಆತ್ಮನಿಂದ ನಾನು ತುಂಬಿಸ್ದಿ, ಅದಕ್ಕೋಸ್ಕರ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ನಾನು ಪ್ರಾರ್ಥಿಸ್ತಾ ಇದ್ದೇನೆ, ಯಾರು ರಕ್ಷಣೆಯನ್ನು ಅಂಗೀಕಾರ ಮಾಡಿದರೋ ಅವರು ಪವಿತ್ರ ಆತ್ಮ ಭರಿತರಾಗಲಿ, ಅವರು ಪ್ರೊಟೆಕ್ಟ್ ಆಗಲಿ. ನಾನು ಪ್ರಾರ್ಥಿಸ್ತಾ ಇದ್ದೇನೆ, ಅವರು ಫಲ ಕೊಡುವರಾಗಲಿ. ಎಲ್ಲ ಕೇಡುಗಳಿಂದ ಇವರನ್ನು ತಪ್ಪಿಸಿ ಕಾಪಾಡಬೇಕಾಗಿ ನಾನು ಪ್ರಾರ್ಥಿಸ್ತೇನೆ. ಕರ್ತನೆ, ಇವತ್ತಿನಲ್ಲಿ ಯಾರು ವಾಕ್ಯವನ್ನು ಕೇಳಿದಾರೋ ಅವರ ರಕ್ಷಣೆ ಅದು ಕರ್ತನೆ ರಿವೈವ್ ಆಗಲಿ. ನಾನು ಪ್ರಾರ್ಥಿಸ್ತಾ ಇದ್ದೇನೆ, ಅವರು ಪ್ರೊಡಕ್ಟಿವ್ ಆಗಲಿ, ಫಲ ಕೊಡುವರಾಗಲಿ. ಯಾರು ದೇಹದಲ್ಲಿ ಸಿಕ್ಕಿದ್ದಾರೋ ಇವರಿಗೋಸ್ಕರ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಐ ಟೇಕ್ ಅಥಾರಿಟಿ ಓವರ್ ಎವ್ರಿ ಸಿಕ್ನೆಸ್. ಎಲ್ಲ ರೋಗ, ಎಲ್ಲ ವ್ಯಾಧಿಗಳ ಮೇಲೆ ಯೇಸುವಿನ ನಾಮದಲ್ಲಿ ನಾನು ಅಧಿಕಾರ ನಡೆಸ್ತಾ ಇದ್ದೇನೆ. ಇವರ ದೇಹವನ್ನು ಈಗಲೇ ಅದು ಬಿಟ್ಟು ಹೋಗಲಿ. ಕರ್ತನೆ, ಎಲ್ಲ ಸೂಸೈಡ್ ಥಾಟ್ಸ್ಗಳು, ಮರಣದ ಆಲೋಚನೆಗಳು, ಎಲ್ಲ ಸಾಲಗಳು ಯೇಸುವಿನ ನಾಮದಲ್ಲಿ ಈಗಲೇ ಬಿಟ್ಟು ಹೋಗಲಿ. ಇವರು ಫ್ರೀ ಆಗಲಿ. ದೇವದೂತರು ಇವರ ಸುತ್ತಲೂ ಬಿಡುಗಡೆ ಆಗಲಿ ಎಂದು ಪ್ರಾರ್ಥಿಸ್ತೇನೆ. ಇವರು ಹೊರಗೆ ಹೋಗುವಾಗ ಬರುವಾಗ ಇವರಿಗೆ ಶುಭ ಉಂಟಾಗಲಿ. ಸರಿಯಾದ ವ್ಯಕ್ತಿಗಳು ಸರಿಯಾದ ಸಮಯದಲ್ಲಿ ಇವರಿಗೆ ಕನೆಕ್ಟ್ ಆಗಲಿ ಎಂದು ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಕರ್ತನೆ, ನಾನು ಪ್ರಾರ್ಥಿಸ್ತಾ ಇದ್ದೇನೆ, ಕರ್ತನೆ, ಇವರಿಗೆ ವಿರುದ್ಧವಾಗಿ ನಿಂತಿರು ಯಾವ ಆಯುಧವು ಜಯಿಸುವುದಿಲ್ಲ. ಎಲ್ಲ ನಾಲಿಗೆಗಳು ನಾವು ದೋಷ ಎಂದು ಖಂಡಿಸ್ತೇವೆ. ಇವರ ಮಕ್ಕಳಿಗೆ ಶುಭ ಉಂಟಾಗಲಿ. ಇವರು ಎಲ್ಲಿ ಕೆಲಸಕ್ಕೆ ಹೋಗ್ತಾರೋ ಕರ್ತನೆ, ಎಲ್ಲ ಅಥಾರಿಟಿಗಳಿಂದ ಇವರಿಗೆ ಶುಭವೇ ಉಂಟಾಗಲಿ ಎಂದು ನಾನು ಪ್ರಾರ್ಥಿಸ್ತಾ ಇದ್ದೇನೆ. We release the ministering angels and the favor of God by the power of the Holy Spirit of God. ಎಲ್ಲ ರೀತಿಯ ಒಂದು ಅಸ್ತಮ, ಅಥ್ರೈಟಿಸ್, ಎಲ್ಲ ನೋವುಗಳು ಯೇಸು ನಾಮದಲ್ಲಿ ಈಗಲೇ ಅದು ಹೊರಗೆ ಬರಲಿ. Come out in the name of Jesus. Be healed right now in Jesus' name. Amen, 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 amen. Praise God. You are blessed. Okay, ಪ್ರಿಯರೇ, ನೀವು ಕಂಟಿನ್ಯೂ ಆಗಿ ದ ವರ್ಡ್ ಆಫ್ ವಿಕ್ಟ್ರಿ ದ ಪ್ರೋಗ್ರಾಮನ್ನು ಬಿಗ್ ಜೆ ಟಿವಿಯಲ್ಲಿ ಬೆಳಿಗ್ಗೆ 7 ಗಂಟೆಯಿಂದ 7:30 ಕಂಟಿನ್ಯೂ ಆಗಿ ನೋಡ್ರಿ. ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ ಇದೆ. ಯೂಟ್ಯೂಬ್ ಚಾನಲಲ್ಲಿ ಪಾಸ್ಟರ್ ರೋಷನ್ ಲೋಬೋ ವರ್ಡ್ ಆಫ್ ವಿಕ್ಟ್ರಿ ಚರ್ಚ್ ಇಂಡಿಯಾ ಅದನ್ನು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಈ ಮೆಸೇಜನ್ನು ನೀವು ರಿಪೀಟ್ ಆಗಿ 7:15 ನೀವು ಕೇಳ್ಬೋದು ಬೆಳಿಗ್ಗೆ ಎವ್ರಿ ಡೇ. ಅದೇ ರೀತಿ ಸಂಜೆ ನಾನು ಫೇಸ್ಬುಕ್ ಲೈವಲ್ಲಿ ಬರ್ತಾ ಇದ್ದೇನೆ. ವರ್ಡ್ ಆಫ್ ವಿಕ್ಟ್ರಿ ಚರ್ಚ್ ಈ ಪೇಜ್ ನೀವು ಲೈಕ್ ಮಾಡಿದ್ರೆ ಈ ಪೇಜನ್ನು ಲೈಕ್ ಮಾಡಿರಿ. ಆ ಪೇಜಲ್ಲಿ ಎವ್ರಿ ಡೇ ಸಂಜೆ 7:10 ನಾನು ಲೈವ್ ಬರ್ತಾ ಇದ್ದೇನೆ. ಲೈವ್ ಆಗಿ ನಾನು ಮಾತಾಡ್ತಾ ಇದ್ದೇನೆ. ಬನ್ನಿ, ಜಾಯ್ನ್ ಆಗಿರಿ. ಲೈವ್ ಆಗಿ ನಾವು ಆರಾಧನೆ ಮಾಡುವ 8 ಗಂಟೆ ತನಕ, 8:05 ತನಕ ಇರ್ತದೆ. ಬನ್ನಿ, ನೀವು ಎವ್ರಿ ಡೇ ಜಾಯ್ನ್ ಆಗಿ. ಕಮ್, ಯು ಆರ್ ಬ್ಲೆಸ್. Jesus loves you so much. Amen.